ಅದು 50ರಿಂದ 60 ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರುವಂತಹ ಬಟ್ಟೆ ಮಿಲ್. ಈ ಬಟ್ಟೆ ಮಿಲ್ಲನ್ನೇ ನಂಬಿಕೊಂಡು ಸುಮಾರು 60ರಿಂದ 70 ಜನ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೆ ಈಗ ಕಾಲೇಜನ್ನು ಕಟ್ಟಬೇಕು ಅಂಥೇಳಿ ಬಟ್ಟೆ ಮಿಲ್ಗೆ ಬೀಗವನ್ನು ಹಾಕಲಿಕ್ಕೆ ಮುಂದಾಗಿರೋದು ಹಲವು ಜನರ ಆತಂಕಕ್ಕೂ ಕೂಡ ಕಾರಣವಾಗಿದೆ. ಅಷ್ಟಕ್ಕೂ ಆ ಬಟ್ಟೆ ಮಿಲ್ ಯಾವುದು? ಬನ್ನಿ ನೋಡೋಣ. ರಾಮಕುಮಾರ್ ಬಟ್ಟೆ ಮಿಲ್ ಕ್ಲೋಸ್. ಬೀದಿಗೆ ಬಿದ್ದ ಕಾರ್ಮಿಕರಿಗೆ ಪರಿಹಾರ ಹಣ ನೀಡುವಂತೆ ಪಟ್ಟು ಕ್ಯಾರೆ ಎನ್ನದ ಆಡಳಿತ ಮಂಡಳಿ. ಕಚೇರಿಯಲ್ಲಿನ ಯಂತ್ರೋಪಕರಣಗಳ ಶಿಫ್ಟ್ಗೆ ವಿರೋಧ. ಮೊಣಕೈ ಮೂಳೆ ಮುರಿದಿರೋ ಕಾರ್ಮಿಕನ ನೋವು, ಮತ್ತೊಂದೆಡೆ ತನ್ನ ಕೈ ಬೆರಳನ್ನ ಕಳೆದುಕೊಂಡಿರೋ ಮತ್ತೋರ್ವ ಕಾರ್ಮಿಕನ ಸಂಕಟ. ಹೀಗೆ ಹೊಟ್ಟೆಗೆ ಅನ್ನ ಕೊಡ್ತಿರೋ ಕಂಪನಿಗೆ ನಿಯತ್ತಾಗಿ ಕೆಲಸ ಮಾಡಿ ಫ್ಯಾಕ್ಟರಿಯಲ್ಲಿನ ಯಂತ್ರೋಪಕರಣಗಳಿಗೆ ತನ್ನ ಕೈ ಬೆರಳು ಕೈಗಳನ್ನ ಕಳೆದುಕೊಂಡು ಕೆಲಸ ಮಾಡಿದ ನೂರಾರು ಬಡ ಕಾರ್ಮಿಕರ ಬದುಕು ಇದೀಗ ಬೀದಿಗೆ ಬಂದಿದೆ. ವಿಷಯ ಏನಂದ್ರೆ, ರಾಜಾಜಿನಗರ 4ನೇ ಬಡಾವಣೆ ರಾಮ ಮಂದಿರ ಸಮೀಪವಿರುವ ರಾಮಕುಮಾರ ಮಿಲ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಬಟ್ಟೆ ಫ್ಯಾಕ್ಟರಿ 400ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು. ಆದರೆ ಕಂಪನಿಯನ್ನ ಕ್ಲೋಸ್ ಮಾಡಿ ಕಾರ್ಮಿಕರನ್ನ ವಜಾ ಮಾಡಿದ್ದಾರೆ. ವಜಾಗೊಂಡ ಕಾರ್ಮಿಕರಿಗೆ ಕನಿಷ್ಠ ಪರಿಹಾರ ನೀಡಬೇಕು ಅಂತ ಕಾರ್ಮಿಕರು ಒತ್ತಾಯಿಸಿದ್ದಾರೆ. ಫ್ಯಾಕ್ಟರಿಯಲ್ಲಿನ ಯಂತ್ರೋಪಕರಣಗಳನ್ನ ಶಿಫ್ಟ್ ಮಾಡಲು ಕಾರ್ಮಿಕರು ವಿರೋಧ ವ್ಯಕ್ತಪಡಿಸಿದ್ದು ಫ್ಯಾಕ್ಟರಿ ಬಳಿ ಜಮಾಯಿಸಿದ್ರು. 2018 ಫ್ಯಾಕ್ಟ್ರಿ ಕ್ಲೋಸ್ ಆಗಿದ್ದು. ಸೋಮವಾರ ಮಾಮೂಲಿ ಯಥಾ ಪ್ರಕಾರ ಡ್ಯೂಟಿಗೆ ಬರ್ಬೇಕಾದ್ರೆ ಬಂದು ಫ್ಯಾಕ್ಟ್ರಿ ನೋಟಿಸ್ ಬೋರ್ಡ್ ಅಂಟಿಸ್ಬಿಟ್ಟು ಫ್ಯಾಕ್ಟ್ರಿ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಏನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಪೊಲ್ಯೂಷನ್ ಪ್ರಾಬ್ಲಮ್ಮು ಆಗಿದೆ ಅಂತ ಹೇಳಿದ್ರು. ಅವ್ರು ಯಾವುದೇ ರೀತಿ ನಮ್ಗೆ ಇದು ಮಾಡಲಿಲ್ಲ, ಅವರಿಗೆ ಸೆಟಲ್ಮೆಂಟು ಮಾಡಲಿಲ್ಲ, ಏನೂ ಇಲ್ಲ. ಇದು ಅವರೇ ಹೈಕೋರ್ಟ್ಗೆ ಹೋದ್ರು, ನೀವು ಆಲ್ಟ್ರೇಷನ್ ಮಾಡ್ಕೊಂಡು ಫ್ಯಾಕ್ಟ್ರಿ ನಡೆಸಿ ವರ್ಕರ್ ಕೆಲಸ ಕೊಡಿ ಅಂತ ಗೌರ್ಮೆಂಟ್ ಆರ್ಡರ್ ಮಾಡ್ತು. ಓಪನ್ ಮಾಡಲಿಲ್ಲ ಅವರು. ನಮ್ಗೆ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ. ಆದ್ರಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮಿಲ್ ಕಂಪನಿ ಯಾಕೆ ಮುಚ್ಚಲಾಗ್ತಾ ಇದೆ? ಮಿಲ್ ಅನ್ನು ಕ್ಲೋಸ್ ಮಾಡಿ ಮೆಡಿಕಲ್ ಕಾಲೇಜು ಆರಂಭಿಸುವ ಬಗ್ಗೆ ಪ್ಲಾನ್. 2018 ಮಾರ್ಚ್ನಲ್ಲಿ ಯಾರೂ ಕೆಲಸಕ್ಕೆ ಬರಬೇಡಿ ಅಂತ ಕಾರ್ಮಿಕರಿಗೆ ಆದೇಶ. ಪರಿಹಾರ ಹಣ ಕೊಡಿ, ಇಲ್ಲ ಕೆಲಸದಲ್ಲೇ ಮುಂದುವರಿಸಿಕೊಳ್ಳಿ ಅಂತ ಕಾರ್ಮಿಕರ ಪಟ್ಟು. ಪರಿಹಾರ ಹಣ ನೀಡದೇ ಇದ್ದಾಗ ಕೋರ್ಟ್ ಮೊರೆ ಹೋಗಿದ್ದ ಕಾರ್ಮಿಕರು. ಮಿಲ್ ಬಂದ್ ಮಾಡುವ ಬಗ್ಗೆ ಕಂಪನಿಯು ಕೋರ್ಟ್ನಲ್ಲಿ ಧಾವೆ ಹೂಡಿತ್ತು. ಆದರೆ ಇದ್ದಲ್ಲೇ ಕೋರ್ಟ್ ಅವಕಾಶ ನೀಡಿರಲಿಲ್ಲ. ಮಾಲಿನ್ಯ ನಿಯಂತ್ರಣ ಮಂಡಳಿಯು ಕ್ಲೋಸ್ ಮಾಡಲು ಒಪ್ಪಿರಲಿಲ್ಲ. ಫ್ಯಾಕ್ಟರಿ ಮುಂದುವರೆಸಲು ಕಾರ್ಯಾಚರಣೆ ಮಾಡಲು ಅವಧಿ ಇದೆ. ಮುಚ್ಚೋದಿದ್ರೆ ಕಾರ್ಮಿಕರಿಗೆ ಪರಿಹಾರ ನೀಡುವಂತೆ ಹೈಕೋರ್ಟ್ ಸೂಚನೆ. ಹೈಕೋರ್ಟ್ ಸೂಚನೆ ಮೇರೆಗೆ ಮನೋಜ್ ಜೈನ್ರಿಂದ ಪರಿಶೀಲನೆ, ಪರಿಹಾರಕ್ಕೆ ಸೂಚನೆ. ಅನುಭವದ ಆಧಾರದ ಮೇಲೆ ವರ್ಷಕ್ಕೆ 1 ತಿಂಗಳ ಸಂಬಳ ನೀಡುವಂತೆ ಸೂಚನೆ. ಇದನ್ನ ಒಪ್ಪದ ಮಿಲ್ ಆಡಳಿತ ಮಂಡಳಿ. ಮಾರ್ಚ್ 26ನೇ ತಾರೀಕು 2018 ಕ್ಲೋಸ್ ಮಾಡಿದ್ರು, ಹೊರಗಡೆ ಹಾಕಿದ್ರು. ಆವಾಗಿಂದ ನಮ್ಗೆ ಯಾವುದೇ ರೀತಿ ಪರಿಹಾರಗಳು ಇಲ್ಲ. ಸಣ್ಣ ಪುಟ್ಟ ಕೊಟ್ಟು ಇದು ಮಾಡಿದ್ದಾರೆ. ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮನ್ನು ಏಕಾಏಕಿ ಆಚೆ ತಳ್ಳಿದ್ದಾರೆ. ಅದರಿಂದ ನಮ್ಮ ಇಷ್ಟು 400 ಜನ ಫ್ಯಾಮಿಲೀಸ್ ಎಲ್ಲ ಬೀದಿಗೆ ಬಂದು ಕೂತಿದೆ. ನಮ್ಮ ಪರಿಹಾರಕ್ಕೆ ಹೋರಾಟ ಮಾಡ್ತಾ ಇದೀವಿ. ಇವಾಗ ಕಾರ್ಮಿಕರಿಗೆ ಪರಿಹಾರ ನೀಡುವ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಲು ಮಿಲ್ ಆಡಳಿತ ಮಂಡಳಿ ಹಿಂದೇಟು ಹಾಕ್ತಾ ಇದೆ. ಅದೇನೇ ಆಗ್ಲಿ, ಮಿಲ್ ಬೆಳವಣಿಗೆಗೆ ಬೆವರು ಸುರಿಸಿ ದುಡಿದ ಕಾರ್ಮಿಕರಿಗೆ ಇಂತಿಷ್ಟು ಪರಿಹಾರ ಹಣ ಅಂತ ಮಾನವೀಯತೆ ದೃಷ್ಟಿಯಲ್ಲಿ ನೀಡಬೇಕಿತ್ತು. ಆದರೆ ಮಿಲ್ ಆಡಳಿತ ಮಂಡಳಿಯ ಕಾರ್ಮಿಕ ವಿರೋಧಿ ನೀತಿಗೆ ಸಹಜವಾಗಿ ತನ್ನ ಕಂಪನಿಯ ಕಾರ್ಮಿಕರಿಂದಲೇ ವಿರೋಧ, ಆಕ್ರೋಶಗಳು ವ್ಯಕ್ತವಾಗ್ತಾ ಇರೋದು ವಿಪರ್ಯಾಸ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.